ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರೆಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಒಂದು ಟ್ರೆಕ್ಕಿಂಗ್ ಅಥವಾ ಒಂದು ಗುಡ್ಡ ಹತ್ತಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾವು ಇವತ್ತು ಹೋಗ್ತಿರುವಂತ ಗುಡ್ಡ ತಲಗೋಡ್ ಗುಡ್ಡ. ಅದು ಹೇಗಿದೆ ಏನು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣಂತೆ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾವು ಇವತ್ತೇನು ಟ್ರೆಕ್ಕಿಂಗ್ ಹೊರಟಿದೀವಲ್ಲ, ಈ ಟ್ರೆಕ್ಕಿಂಗ್ ಹೋಗುವಂತ ಗುಡ್ಡ ಏನಿದೆ ಇದು ಬಿಲ್ಗದ್ದೆ ಅಂತ ಒಂದು ಊರಿದೆ. ಅಂಡ್ ಈ ಊರಿರೋದು ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿದೆ. ಅಂಡ್ ಇದು ಶೃಂಗೇರಿ ಕೂಡ ಹತ್ರ ಇರುವಂತ ಒಂದು ಊರಾಗಿದೆ. ಈ ಊರಿನಲ್ಲಿ ಇರುವಂತ ಗುಡ್ಡ ಆಗಿದೆ. ಫ್ರೆಂಡ್ಸ್, ನಾವು ಹೋಗ್ತಿರುವಂತದ್ದು ಗುಡ್ಡದ ಹೆಸರು ತಲಗೋಡ್ ಗುಡ್ಡ ಅಂತ ಹೇಳಿ. ಇದು ಅಂದ್ರೆ ಒಂದು ಸ್ವಲ್ಪ ದೂರ ನಾವು ವೆಹಿಕಲ್ ಅಲ್ಲಿ ಹೋಗಿ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಬೇಕು. ಅಂದ್ರೆ ದೊಡ್ಡದಾಗೇನಿಲ್ಲ ಟ್ರೆಕ್ಕಿಂಗ್, ಒಂದು ಗುಡ್ಡ ಇದೆ ಫುಲ್ ಸ್ಟೀಪ್, ಅಥವಾ ಒಂದು ಫುಲ್ ಏನು ನೇರವಾಗಿರುವಂತ ಗುಡ್ಡ. ಆ ಗುಡ್ಡನ ಹತ್ತಬೇಕಂತೆ. ನನಗೂ ಫಸ್ಟ್ ಟೈಮ್ ನಾವು ಹೋಗ್ತಿರುವಂತದ್ದು. ನೋಡೋಣ ಅದು ಹೇಗಿದೆ ಅಂತ. ಅಂಡ್ ಇದಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಲೋಕಲ್ ಪೀಪಲ್ಸ್ ಯಾರು ಪರಿಚಯ ಇದ್ರೆ ಅವರಿಗೆ ದಾರಿ ಕರೆಕ್ಟಾಗಿ ಗೊತ್ತಿರುತ್ತೆ. ಫ್ರೆಂಡ್ಸ್, ನಾನು ಯಾಕೆ ಲೋಕಲ್ಸ್ ಹೆಲ್ಪ್ ಬೇಕು ಅಂತ ಹೇಳಿದೆ ಅಂದ್ರೆ, ಈ ರೀತಿ ತುಂಬಾ ಈ ಊರಲ್ಲಿ ತುಂಬಾ ಆ ಕಡೆ ಸಣ್ಣ ಪುಟ್ಟ ದಾರಿಗಳಿರ್ತವೆ. ಅಂಡ್ ಆ ದಾರಿಗಳೆಲ್ಲ ಹುಡ್ಕೊಂಡು ನಾವು ಹೋಗಬೇಕಾಗುತ್ತೆ. ಎದುರುಗಡೆ ಒಬ್ರು ಹೋದ್ರಲ್ಲ, ಅವರು ನಮ್ಮ ಟೀಮಲ್ಲೇ ಇದ್ದಾರೆ. ಅವ್ರನ್ನ ಫಾಲೋ ಮಾಡ್ಕೊಂಡು ನಾವೀಗ ಸೀದಾ ತಲಗೋಡ್ ಗುಡ್ಡದ ಕಡೆಗೆ ಹೊರಟಿದೀವಿ. ಹೋಗಿ ತಲಗೋಡ್ ಗುಡ್ಡ ಹೇಗಿದೆ, ಏನು ಹೇಗಿರುತ್ತೆ ಅಲ್ಲಿ ಎಕ್ಸ್ಪೀರಿಯನ್ಸ್, ಗುಡ್ಡ ಹತ್ತಕ್ಕೆ ಹೆಂಗಿದೆ ಎಲ್ಲ ನೋಡೋಣಂತೆ. ನಾವೀಗ 2 ಗಾಡಿಯಲ್ಲಿ ಹೋಗ್ತಿದೀವಿ. ಇನ್ನು ಸ್ವಲ್ಪ ದೂರದಲ್ಲೇ ತಲಗೋಡ್ ಗುಡ್ಡ ಇರುವಂತದ್ದು. ನೋಡಬಹುದು ಫುಲ್ಲು ಮಲೆನಾಡಿನ ಪ್ರಕೃತಿಯ ವಾತಾವರಣ ಯಾವ ರೀತಿ ಇದೆ ಅಂತ. ಮಧ್ಯದಲ್ಲಿ ರಸ್ತೆ, ಆ ಕಡೆ ಈ ಕಡೆಯಲ್ಲಿ ಕಾಡು, ಕಾಡಿನ ಮಧ್ಯದಲ್ಲಿ ನಾವು ಹೋಗ್ತಿದೀವಿ. ಈಗ ಸರಿಯಾಗಿ ಸಂಜೆ 5 ಗಂಟೆ ಆಗಿದೆ. ಸೂರ್ಯ ಕೂಡ ಅಸ್ತಮ ಆಗಕ್ಕೆ ಅಂದ್ರೆ ಸನ್ಸೆಟ್ ಕೂಡ ಇನ್ನೇನು ಸ್ವಲ್ಪ ಟೈಮಲ್ಲೇ ಆಗುತ್ತೆ. ಫ್ರೆಂಡ್ಸ್, ಈಗ ನಾವಿಲ್ಲಿ ಗಾಡಿನ ಪಾರ್ಕ್ ಮಾಡಿ ನೆಟ್ಕೊಂಡು ಹೋಗ್ತಾ ಇದೀವಿ. ಈ ಜಾಗದಲ್ಲಿ ಸನ್ಸೆಟ್ ಕಾಣಲ್ಲ, ಯಾಕಂದ್ರೆ ಸನ್ರೈಸ್ ಕಾಣುತ್ತೆ ಬಟ್ ಸನ್ಸೆಟ್ ಕಾಣಲ್ಲ. ಸನ್ಸೆಟ್ ಆಗುವಂತ ಜಾಗ ಏನಿದೆ ಅದು ತುಂಬಾ ಎತ್ತರದಲ್ಲಿದೆ. ಹಾಗೆ ಕಾಡು ಅಂದ್ರೆ ಮರ ಗಿಡಗಳೆಲ್ಲ ತುಂಬ್ಕೊಂಡಿದ್ದಾವೆ. ಹಾಗಾಗಿ ಸನ್ಸೆಟ್ ಕಾಣಲ್ಲ, ಬಟ್ ಸನ್ರೈಸ್ ಮಾತ್ರ ಚೆನ್ನಾಗಿ ಕಾಣುತ್ತೆ. ಯಾಕಂದ್ರೆ ಅಲ್ಲಿ ಪ್ಲೈನ್ ಆಗಿರುವಂತ ಗದ್ದೆ ಬೈಲೆಲ್ಲ ಇದಾವೆ. ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಸುತ್ತಮುತ್ತಲಿರುವಂತ ಜನರನ್ನ ಕೇಳಿ ನನಗೆ ಗೊತ್ತಾಗಿರೋ ವಿಷಯ ಏನಂದ್ರೆ, ಹಲವಾರು ವರ್ಷಗಳ ಹಿಂದೆ ಈ ಜಾಗದಲ್ಲಿ ಕಲ್ಲು ಕೋರೆ ಅಂದ್ರೆ ಕಲ್ಲನ್ನ ಒಡೆದು ಮನೆಗಳನ್ನ ಕಟ್ಟಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡಕ್ಕೆ ಆಗುವಂತೆ ಕಲ್ಲುಗಳನ್ನ ಒಡೆದು ಬೇರೆ ಬೇರೆ ಸ್ಥಳಗಳಿಗೆ ಮಾರ್ತಿದ್ರು ಅಥವಾ ಕಳಿಸ್ಕೊಡ್ತಿದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಒಂದು ಟೆಂಡರ್ ಹಿಡಿದು ಅದು ಯಾವುದೋ ಒಂದು ಲೆಕ್ಕದಲ್ಲಿ ಒಟ್ಟಿನಲ್ಲಿ ಈ ಜಾಗದಲ್ಲಿ ಆ ರೀತಿ ನಡೀತಿತ್ತಂತೆ. ಬಟ್ ಈ ಜಾಗ ನೋಡಿ, ಗುಡ್ಡನ ಕ್ಲೀನಾಗಿ ತೋರ್ಸಕ್ ಆಗ್ತಿಲ್ಲ, ಯಾಕಂದ್ರೆ ಸೂರ್ಯ ಆ ಕಡೆಯಿಂದ ಕಣ್ಣಿಗೆ ಹೊಡಿತಿದ್ದಾನೆ. ಬಟ್ ನೋಡೋಣ ಬನ್ನಿ, ಗುಡ್ಡ ಮೇಲೆ ಹತ್ತೋಣ. ಮೇಲೆ ಹತ್ತದ ಮೇಲೆ ಕೆಳಗಡೆ ವ್ಯೂ ಯಾವ ರೀತಿ ಇದೆ ಏನು ಎಲ್ಲ ನೋಡೋಣಂತೆ. ಅಂಡ್ ಫ್ರೆಂಡ್ಸ್, ಈಗ ನಾವು ಒಟ್ಟು 3 ಜನ ಇದೀವಿ. 3 ಜನ ಈಗ ಗುಡ್ಡ ಹತ್ತೋಣ ಅನ್ಕೊಂಡಿದೀವಿ. ಬಟ್ ಇವ್ರು ಹೇಳಿದ್ರು ಇಲ್ಲಿಂದ ಈಗ ನೇರವಾಗಿ ಹಿಂಗೆ ಮೇಲೆ ಹತ್ತಿದ್ರೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ನಾನು ಇಲ್ಲಿವರೆಗೆ ಈ ರೀತಿ ಗುಡ್ಡನ ಹತ್ತಿಲ್ಲ, ನೋಡೋಣ ಹೇಗಿರುತ್ತೆ ಏನು ಎಕ್ಸ್ಪೀರಿಯನ್ಸ್ ಅಂತ. ಇವರಿಗೆಲ್ಲ ಅಂದ್ರೆ ಇವರೆಲ್ಲ ಹತ್ತಿದ್ದಾರೆ, ಹಾಗಾಗಿ ಇವರಿಗೆ ಹೇಗೆ ಹತ್ತೋದು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂಡ್ ನೋಡೋಣಂತೆ ಹೇಗಿದೆ ಅಂತ. ನೋಡೋಣ, ನಾನು ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು ಒಳ್ಳೆ ಗೋಡೆ ರೀತಿ ಇದೆ, ನೇರವಾಗಿದೆ ಗುಡ್ಡ. ಬಟ್ ಅಲ್ಲಿ ಸಣ್ಣದಾಗಿ ಹತ್ತಕ್ಕಂತ ಹೇಳಿ ಗ್ಯಾಪ್ಗಳೇನಿದಾವೆ, ಆ ಗ್ಯಾಪ್ಗಳಲ್ಲಿ ಕಾಲು ಇಟ್ಕೊಂಡು ಹತ್ಬೇಕಂತೆ. ಆ ಬಳ್ಳಿ ಇಟ್ಕೋಬೇಕಾಗತ್ತೆ. ಆಯ್ತಂಗಾರೆ ನೋಡಿ. ನಮಸ್ತೆ ಸರ್. ಇದು ಲಾಸ್ಟ್ ವಿಡಿಯೋ ಆದ್ರೂ ಆಗ್ಬೋದು, ಇಲ್ಲ ಸಾಧನೆ ಮಾಡಿದ್ರೆ ಫಸ್ಟ್ ನೋಡೋಣ. ಅದೇ ಹತ್ತದನಲ್ಲ, ಹತ್ಬೋದು ಕಣ. ಚಿತ್ರದುರ್ಗದ ಕೋತಿರತ್ತರ ಬಿಲ್ಗದ್ದೆಯ ಅನುರಾಜ್ ಅಣ್ಣ ದಿನ ಹೊತ್ತವರು. ಹೌದು, ನಾವು ಯಾವತ್ತು ಹೊತ್ತವನೆ ಕಣೋ. ಅಯ್ಯಪ್ಪ ಹೌದ್ ಕಣ, ಹೌದೇನೋ ಹೊತ್ತೋದು. ನಾವು ಹೊತ್ತು ನಿಂಗೆ ಹೌದ್ ಮಾರ, ಹಂಗ ಹತ್ತಿವಿ ಕಣ, ನಾವು ಹತ್ತೀವಿ. ಓಕೆ ಗಾಯ್ಸ್, ಹಂಗ ಹತ್ತಿದೀವಿ ಗಾಯ್ಸ್ ನಾವು. ಅವತ್ತು ಒಂದಿನ ಹತ್ತರಾದ್ರೆ ಒಬ್ಬ ದೇವ್ರೆ, ಅಂತ ಕಷ್ಟ ಇಲ್ಲ ಕಣ ಅನ್ಬೋದು. ಲೋಲೋ ಒಬ್ಬ ಈಗ ಹೆಂಗೋ ಮೇಲಿಂದ ವಿಡಿಯೋ ಮಾಡ್ಕೊಳ್ರಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿಂಗೆ? ಯೂಸ್ ಆಗ್ತದೆ. ಒಬ್ಬ ಕೆಳಗೆ ನೋಡಿದ್ರೆ ಏನು ಹಿಂಗಿದೆ. ಅಮ್ಮ ದೇವ್ರೆ, ಕೆಳಗೆ ನೋಡ್ಬೇಡ. ಇಲ್ಲಿ ಬಂದ್ಮೇಲೆ ಎಲ್ಲಿ ಹೋಗುದು? ಶಿಸ್ತಲ್ಲ ಎಲ್ಲಿ ಅಪ್ಪ. ನಾನೀಗ ವಾಪಸ್ ಬರ್ಬೇಕು ಅಲ್ಲಿಗೆ. ಒಬ್ಬ ಲೇ ಕ್ಯಾಮ್ರಾ ಜೋಬಿಗೆ ಇಟ್ಕೊಂತೀನಿ. ಇಲ್ಲಿಂದ ಮೊಬೈಲ್ ಬಿದ್ರೆ ಏನಾಗ್ಬೋದಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗಾಯ್ಸ್ ನೋಡ್ಬೋದು, ನಾವು ಆಲ್ಮೋಸ್ಟ್ ಹತ್ತಿದೀವಿ. ಇನ್ನು ಮೇಲೆ ಹತ್ತಕ್ಕಿದೆ ದಾರಿ. ಒಬ್ಬ ಇನ್ನೂ ಇದೆ ಹೈಟು. ಒಬ್ಬ ದನ ಬಂದಿದೆ, ಸಗಣಿ ಹಾಕಿದೆ ಹೆಂಗ ಮರೆ ಇಷ್ಟ ಹೈಟಲ್ಲಿ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಹಂಗಾರೆ ನೆಟ್ಟಿಗಿರೋ ದಾರಿ ಇತ್ತ ಮತ್ ಹೊಕ್ಕ ನಮ್ಗೆ. ಸೊ ಗಾಯ್ಸ್, ಇಲ್ಲಿ ನೋಡ್ಬೋದು, ಇಳಿಯಕ್ಕಾಗ್ತದೆ ಇಲ್ಲಿ ಹೆಂಗಿದೆ ನೋಡ್ಬೋದು. ಓಕೆ ಗಾಯ್ಸ್, ಗುಡ್ಡ ಹತ್ತಿದ್ದೀವಿ. ಯಾರು ಈ ತರ ಸಾಹಸಕ್ಕೆ ಕೈ ಹಾಕ್ಬಿಡಿ. ಅದು ನೀ ಹತ್ತಿದ ಆಗ್ಬೋದು ಕಣಲ್ಲ, ನಾನು ಎಂತಕ್ಕೆ ಮಧ್ಯದಲ್ಲಿ ಸಿಕ್ಕಾಕೊಂಡೆ ಗೊತ್ತಾಗಲ್ಲ. ಎಬ್ಬಲಿ ನಾನು
ನವಿಲ್ಕಲ್ ಗುಡ್ಡಕ್ಕಿಂತ ಹೈಟ್ ಕಾಣ್ತದೆ. ಅದ ದೇವ್ರ ಮನೆ ತುದಿ. ನಿಮ್ಮ ಅಜ್ಜನ್ ಕಾಲದ ಗುಡ್ಡ ಇಲ್ಲಿ ಶಿ ಕತೆ ಹೇಳ್ರಿ ಗುಡ್ಡದ್ದು. ಅಜ್ಜನ್ ಕಾಲದಲ್ಲಿ ಏನ್ ಹೇಳ್ತಿದ್ರು? ಹೇಳ್ತಾನೆ ಬಿಡು. ಅವಾಗ ಶಿವನ್ ಎಳ್ಕೊ ಬಂದಿದ್ದೆಲ್ಲ ಹೇಳ. ಶಿವನ್ ಎಳ್ಕೊ ಬಂದಿದ್ದ ಕರ್ಕೊ ಬಂದಿದ್ದ ಎಳ್ಕೊ ಬಂದಿದ್ದ ಅದು ಬರುದ್ಲ ಅಂದ್ರೆ ನಮ್ಮೂರಿಗೆ ಆತಂತ ತಂದಿದ್ದ. ಅದು ನೋಡಿದ್ರೆ ಬಿಲ್ಗದ್ದಿಲ್ಲ. ಮತ್ತೆ ನಾವು ಸ್ಕೂಟಿ ನಿಲ್ಸಿ ಕೀ ತಗೊ ಬಂದಿವಲ್ಲ, ಮತ್ತೆ ನಾವು ಈ ಗುಡ್ಡ ಇಳಿ ಅಷ್ಟಲ್ಲ ಯಾರೋ ಸ್ಕೂಟಿ ತಗೊಂಡೋದ್ರೆ ಏನು ಕಾಣಲ್ಲ. ಸೂರ್ಯನ್ ಬಿಸಿಲು. ಸೂರ್ಯ ಸ್ವಲ್ಪ ಸೈಡ್ ಬಾ. ಅದೇ ಮರ ಚೂ ಸೈಡ್ ಬಂದಿದ್ರೆ ಆಗ್ತಿತ್ತು. ಇನ್ ದಾರಿ ಹೆಂಗೆ ಇದಕ್ಕೆ? ಸಾಕ್ಬಿಡ. ಹೋಗೋಣ ಶಿವನ್ ಪಾದ ಹೋಗೋಣ. ನೋಡಿದ್ಯಾ? ನಾನು ನೋಡ್ಲಾ. ಶಿವನ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿಯ ಗೋಪುರ. ಕೃಪಾ ಕಟ ಏನು ಕಾಣಲ್ಲ ಅಲ್ಲಿ. ಕರ್ಕಿ ಅದೆಲ್ಲ ಕಾಣ್ತದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ ಸಂಜೆಗಿರಿಗಿಂತ ಇದೆಯಣ್ಣ ಇದು ಹೊತ್ತಕ್ಕೆ. ಸಂಜೆಗಿರಿ ನಾ ಹೋಗ್ಲ. ನೀ ಬಂದಿದ್ದಿ ರಾತ್ರಿ ಏನೋ ಹೊತ್ತಂಗ ಆತಿತ್ತು. ಕಾಲಿಂದ ಹಚ್ಚಾರು ಕಾಣ್ತದ. ಶಿವನ್ ಹೆಜ್ಜೆನೆ ಕಾಣ್ಬೇಕು. ಸೊ ಗೈಸ್, ಇಲ್ಲೊಂದು ಈ ಮರ ಇದೆಲ್ಲ, ಅಂಡ್ ಈ ಮರದ ಪಕ್ಕ ಇಲ್ಲೊಂದು ಬಿದ್ರು ಉಡಿ ಬಿದ್ದಿದೆ. ಈ ಉಡಿ ಒಳಗಡೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅಂದ್ರೆ ಶಿವ ಒಂದ್ಸಲ ಭೂಮಿಗೆ ಬಂದಾಗ, ಅಂದ್ರೆ ಒಂದು ಪುರಾಣದ ಪ್ರಕಾರದ ಕಥೆ ಪ್ರಕಾರ ಶಿವ ಒಂದ್ಸಲ ಭೂಮಿಗೆ ಬಂದಾಗ 2ನೇ ಹೆಜ್ಜೆ ಈ ಜಾಗದಲ್ಲಿ ಅಂದ್ರೆ ಈ ತಲಗೋಡು ಗುಡ್ಡದಲ್ಲಿ ಇಟ್ಟಿದ್ದಾನಂತೆ. ಅದು ಈ ಉಡಿ ಇದೆಲ್ಲ, ಈ ಉಡಿ ಒಳಗಡೆ ಆ ಹೆಜ್ಜೆ ಗುರ್ತಿದೆ. ಬಟ್ ಅದೇನಂದ್ರೆ ಈಗ ಉಡಿ ಬಿದ್ದು ಮುಚ್ಚೋಗಿದೆ. ಬಟ್ ಇದೇ ಜಾಗದಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ ಇಲ್ಲೊಂದು ಮರಗಳಿದಾವೆ. ಇಲ್ಲೊಂದು ಮರ ಇದೆ, ಈ ಕಡೆ ಕಾಣ್ತಿರ್ಬೋದು. ಈ ಮರ ಮತ್ತೆ ಈ ಮರದ್ದು ಪಕ್ಕದಲ್ಲಿ ಅಂದ್ರೆ ಮಧ್ಯದಲ್ಲಿ ಬರುವಂತ ಒಂದು ಎತ್ತರದ ಪ್ರದೇಶ ಅಂತ ಹೇಳಿದ್ರು ಎಲ್ಲ ಹಿರಿಯರು ಹೇಳ್ತಿದ್ರು. ಅದ್ರ ಪ್ರಕಾರ ನಾವು ನೋಡಿದಾಗ ಇದೇ ಜಾಗದಲ್ಲಿ ಇದೆ. ಅದಕ್ಕೆ ಹೋಲುವಂತೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಇನ್ನೊಂದು ಗಾತ ಬಿದ್ದಿದೆ ಕಲ್ಲಲ್ಲಿ, ಈ ತರ ಏನ್ ಕಾಲಿನ ಆಕಾರದಲ್ಲಿ ಬಿದ್ದಿದೆ ಇದೇ ತರ. ಬಟ್ ಅಲ್ಲಿ ಒಳಗಡೆ ಕ್ಲೀನಾಗಿ ಕಾಣೋ ರೀತಿ ಇದೆ ಅಂತೆ. 2ನೇ ಹೆಜ್ಜೆ ಇಟ್ಟಿರೋ ಜಾಗ ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ಒಂದು ನಂಬಿಕೆ ಅಂತನಾದ್ರೂ ಹೇಳ್ಬೋದು, ಅದು ಪುರಾಣದ ಕಥೆ ಅಂತನಾದ್ರೂ ಹೇಳ್ಬೋದು. ಬಟ್ ಈಗ ಅಲ್ಲಿ ಒಳಗಡೆ ಉಡಿ ಬೆಳೆದಿರೋದ್ರಿಂದ ನಮ್ಗೆ ಹೋಗಿ ವಿಡಿಯೋ ಮಾಡಕ್ ಆಗ್ತಿಲ್ಲ. ಇನ್ನು ನಾವು ಗುಡ್ಡದ ಮೇಲೆ ಹೋಗೋದಂತಂದ್ರೆ ಅಲ್ಲಿ ತುದಿವರೆಗೆ ಹೋಗ್ಬೋದು. ಅದು ಹೆಚ್ಚು ಕಮ್ಮಿ 150ರಿಂದ 200 ಅಡಿ ಹೈಟ್ ಇದೆ ಅಂತ ಹೇಳ್ತಾರೆ. ಅಷ್ಟು ಹೈಟು ಅಲ್ಲಿಗೆ ಹೋಗಿದ್ದಾರೆ ತುಂಬಾ ಜನ. ಬಟ್ ನಾವೀಗ ಹೋಗಕ್ ದಾರಿ ಯಾವುದೂ ಇಲ್ಲ. ನಾವೇನು ಕತ್ತಿ ಏನು ತರಲಿಲ್ಲ. ಸುಮ್ಮನೆ ಬಂದ್ವಿ ನೋಡೋಣ ಅಂತ ಹೇಳಿ. ಜಾಗ ಚೆನ್ನಾಗಿದೆ, ದಾರಿ ಚೆನ್ನಾಗಿದೆ ಅಂತ ಬಂದ್ರೆ ಸ್ಥಿತಿ ಈ ರೀತಿ ಇದೆ. ಅಂಡ್ ಅಲ್ಲಿ ನೋಡೋದಾದ್ರೆ ಒಳ್ಳೆ ವ್ಯೂ ಕಾಣುತ್ತೆ. ಅಂಡ್ ನಾವೇನ್ ಮಾಡಿದ್ವಿ ಅಂದ್ರೆ ನಾವು ಬಂದ್ವಲ್ಲ ದಾರಿ, ಆ ದಾರಿ ಅಂದ್ರೆ ಅದು ಹತ್ತದಲ್ಲ, ಅದು ನಾವು ಸುಮ್ಮನೆ ಅಡ್ವೆಂಚರಸ್ ಆಗಿರ್ಲಿ, ನಮ್ಗೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಲಿ ಗುಡ್ಡ ಹತ್ತಿರೋ ಅಂತ ಅನ್ನೋಕ್ಕೋಸ್ಕರ ನಾವು ಅಲ್ಲಿ ಹತ್ತಿದೆ ಅಷ್ಟೇ. ಬಿಟ್ರೆ ಇಲ್ಲಿ ಮೇಲೆ ಬರಕ್ಕೆ ಇನ್ನೂ ಒಂದು ದಾರಿ ಇದೆ, ಕ್ಲೀನ್ ಆಗಿರೋ ದಾರಿನೇ ಇದೆ. ಅಲ್ಲಿಂದ ಕ್ಲೀನಾಗಿ ಮೇಲೆ ಹತ್ತು ಬಂದು ಇಲ್ಲೆಲ್ಲ ಗುಡ್ಡ ವೀಕ್ಷಣೆ ಮಾಡ್ಬೋದು. ಅಂದ್ರೆ ಇಲ್ಲಿಗೆ ಈಗ ಹೊರಗಿಂದ ಯಾರು ಹೆಚ್ಚಾಗಿ ಬರಲ್ಲ, ಊರಿನವರೇ ಆಮೇಲೆ ಊರಿಗೆ ಯಾರೋ ನೆಂಟರು ಬಂದ್ರೆ ಅವ್ರನ್ನೆಲ್ಲ ಕರ್ಕೊಬಂದು ಒಂದು ಸುಮ್ಮನೆ ಸಂಜೆ ಹೊತ್ತಿಗೆ ನೋಡೋಕ್ಕಂತ ಬರ್ತಾರೆ ಅಷ್ಟೇ. ಬಿಟ್ರೆ ತುಂಬ ಫೇಮಸ್ ಆಗೇನಿಲ್ಲ. ಈ ಜಾಗನ ತಲಗೋಡು ಗುಡ್ಡ ಅಂತ ಕರೀತಾರೆ. ನೋಡ್ತಿದ್ರಲ್ಲ. ಓಕೆ, ಈಗ ನಾವೇನಂದ್ರೆ ಒಂದು 150 ಅಡಿ ಮೇಲಿದ್ದೀವಿ. ಟೋಟಲ್ ಆಗಿ ಈ ಗುಡ್ಡ ಒಂದು 300 ಅಡಿ ಹೈಟ್ ಇದೆ ಅಂತ ಹೇಳ್ಬೋದು. ಅಷ್ಟು ಹೈಟ್ ಇದೆ ಅಂದ್ರೆ ಅಂದಾಜಿನ ಪ್ರಕಾರ, ಅಕ್ಯುರೇಟ್ ಆಗಿ ಯಾರು ಹೇಳಿದ. ಸೊ ಗೈಸ್, ನೋಡ್ಬೋದು ನಾವು ಇಷ್ಟು ಹೈಟಲ್ಲಿ ಇದ್ದೀವಿ. ಸುತ್ತಲೂ ಮರ ಗಿಡ ಬೆಟ್ಟ ಗದ್ದೆ, ಆ ಕಡೆ ಒಂದು ರಸ್ತೆ ಇದೆ. ಇವುಗಳಿಂದ ಫುಲ್ಲು ಪ್ರಕೃತಿ ರಮಣೀಯ ತಾಣ ಅಂತಲೇ ಹೇಳ್ಬೋದು. ಹಾಗೆ ಮೇಲೆ ಹೋದರೆ ತುದಿಯಲ್ಲಿ ಇನ್ನೂ ಚೆನ್ನಾಗಿ ವ್ಯೂ ಸಿಗುತ್ತೆ ಅಂತೆ. ಬಟ್ ಅಲ್ಲಿಗೆ ಹೋಗೋದು ತುಂಬ ಕಷ್ಟ. ಆ್ಯಂಡ್ ಅಲ್ಲಿಗೆ ಹೋಗೋಕ್ಕೆ ದಾರಿನೂ ಅಷ್ಟಾಗಿಲ್ಲ. ಆ್ಯಂಡ್ ಇದು ಒಂದು ಸ್ಟೆಪ್ ಆದರೆ ಅಲ್ಲೊಂದು ಸ್ಟೆಪ್ ಇದೆ, ಇದೊಂದು ಸ್ಟೆಪ್ಪು, ಆ್ಯಂಡ್ ಇಲ್ಲಿಂದ ಮೇಲೆ ಅಲ್ಲೊಂದು ಸ್ಟೆಪ್ ಇದೆ. ಒಟ್ಟು 3 ಸ್ಟೆಪ್ಪು. 3 ಸ್ಟೆಪ್ ಮುಗಿದ್ಮೇಲೆ 4ನೇ ಸ್ಟೆಪ್ ಡೈರೆಕ್ಟ್ ಗುಡ್ಡದ ತಲೆ. ಆ ಗುಡ್ಡದ ತಲೆವರೆಗೆ ಹೋಗೋಕ್ಕೆ ಕಷ್ಟ ಇದೆ. ಆ್ಯಂಡ್ ನಾನು ಹತ್ತು ಬಂದಿದ್ದ ದಾರಿ ನೀವು ಆಲ್ರೆಡಿ ನೋಡಿದರೆ ಯಾವ ರೀತಿ ಇದೆ ಅಂತ. ಅದಕ್ಕಿಂತನೂ ಭಯಂಕರವಾಗಿರುವಂಥ ರಸ್ತೆ ಅದು, ಅಲ್ಲಿ ಮೇಲ್ಗಡೆ ಹೋಗೋಕ್ಕೆ. ಆ್ಯಂಡ್ ಆ ಕಡೆ ಸೂರ್ಯ ಮುಳುಗ್ತಾ ಇರೋ ಕಾರಣ ಕ್ಲಾರಿಟಿ ಅಷ್ಟಿಲ್ಲ. ಓಕೆನಾ? ಈಗ ಸುತ್ತಮುತ್ತ ಇಲ್ಲಿ ಯಾರೂ ಇಲ್ಲ. ಸುತ್ತಮುತ್ತ ಇನ್ನಿಬ್ರು ಬಂದವರು ಅಲ್ಲಿ ಕೆಳಗೆ ಕೂತಿದ್ದಾರೆ. ಆ್ಯಂಡ್ ನನ್ನ ಜೊತೆ ಬಂದವರು, ನಾನೀಗ ಒಬ್ಬನೇ ಈ ಕಡೆ ಸುತ್ತಮುತ್ತದಲ್ಲಿ ಇರೋದಂತೆ. ಇದು ಪ್ಲೇಸ್ ಹೆಂಗಂದರೆ ಒಂದು ಲೆಕ್ಕಕ್ಕೆ ಪುರಾಣ ಪ್ರಸಿದ್ಧ ಅಂತಲೂ ಹೇಳ್ಬೋದು, ಇನ್ನೊಂದು ಲೆಕ್ಕಕ್ಕೆ ಪ್ರಕೃತಿ ರಮಣೀಯ ತಾಣ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿರುವಂತಹ ಪ್ಲೇಸ್ ಆಗಿದೆ ಫ್ರೆಂಡ್ಸ್. ಇನ್ನೊಂದೇನೆಂದರೆ ವಿಷಯ, ನಾವು ಈ ಗುಡ್ಡಕ್ಕೆ ಬರುವಾಗ ಸಂಜೆ ಸಮಯ ಆಗಿರೋದ್ರಿಂದ 4 ಗಂಟೆ ಸಮಯದಲ್ಲಿ ಬಿಸಿಲು ಹೆಚ್ಚಾಗಿತ್ತು. ಬಂಡೆ ಕೂಡ ತುಂಬ ಕಪ್ಪು ಕಲರ್ ಇರುವಂಥ ಕಾರಣ ಕಾದು ಹೋಗಿತ್ತು, ಫುಲ್ಲು ಬಂಡೆ ಕಾದಿತ್ತು. ಹಾಗಾಗಿ ಶೆಕೆಗೆ ಬೆವರು ಬಂದು ಹೋಗಿದೆ ಮುಖ ಎಲ್ಲ. ಆ್ಯಂಡ್ ಬೆವ್ರು ಬಂದರು ಅಥವಾ ಸುಸ್ತಾಗಿದ್ರು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇಂಥ ಒಳ್ಳೆ ಪ್ಲೇಸ್ ನೋಡೋಕ್ಕೆ ಸಿಕ್ತಂತ ಖುಷಿ ಇದೆ. ಅಂದರೆ ಏನು ಹೇಳೋಕ್ಕೆ ಪದಗಳೇ ಸಿಗ್ತಿಲ್ಲ, ಹಂಗಿದೆ ಪ್ಲೇಸ್. ಬರೀ ಕಾಲಲ್ಲಿ ಬರ್ತಿದ್ದೀವಿ ಗಾಯ್ಸ್. ಬರೀ ಕಾಲಲ್ಲಿ ಬಂದಿದ್ದ ಕಾರಣ ಏನಂದರೆ ಚಪ್ಪಲ್ಲು, ಆಮೇಲೆ ಟ್ರೆಕ್ಕಿಂಗ್ ಶೂಗಳು ಹಾಕಿದ್ರೆ ಏನೋ ಗೊತ್ತಿಲ್ಲ, ನಾವು ಅಷ್ಟು ಅಭ್ಯಾಸ ಇಲ್ಲ ಹಾಕಿ. ಏನು ಚಪ್ಪಲ್ ಹಾಕ್ಕೊಂಡು ಏನಾದ್ರು ಇಳಿದ್ರೆ ಅಥವಾ ಹತ್ತಿದ್ರೆ ಕಾಲು ಜಾರಿ ಕೆಳಗೆ, ಅದೇ ಬಿಟ್ಟರೆ ಮತ್ತು
ತುಂಬ ಚೆನ್ನಾಗಿರುವಂಥ ಪ್ಲೇಸ್. ನೀರು ಹೋಗಿ 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 ರಸ್ತೆ ನೋಡಿ ಹೆಂಗಿದೆ ಅಂತ. ಇಷ್ಟು ದೊಡ್ಡ ಕಲ್ಲನ್ನೇ ಆ ನೀರು ಕೊರೆದಿದೆ ಅಂದರೆ ನೀರಿಗಿರೋ ಶಕ್ತಿ ಹೆಂಗಿರ್ಬೋದು ನೋಡಿ. ಅಂದರೆ ನಾವು ನೀರು ಕುಡಿತೀವಿ, ಬಟ್ ಆ ಕುಡಿಯುವಂಥ ನೀರಿನ ಬಗ್ಗೆ ನಮ್ಗೆ ನೀರಿನ ಶಕ್ತಿ ಬಗ್ಗೆ ನಮಗೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಯಾರು ನೋಡುವುದು ಇಷ್ಟು ಹೈಟ್ ಬಂದು ಇಲ್ಲಿ ಇದು ಕಲ್ಲು ಜೋಡಿಸಿಟ್ಟಿರೋದು ಇಲ್ಲ ಅದೇ ಆಗಿರೋದು ಈ ಥರ ರಚನೆ ಅಂತ ನಂಗೆ ಗೊತ್ತಿಲ್ಲ. ನೋಡ್ಬೋದು, ಚೆನ್ನಾಗಿ ಕಾಣ್ತು. ಕಾಲಿಗೆಲ್ಲ ಕಲ್ಲು ಹೋಗಿ ಹೋಗಿ ಯಪ್ಪ ಏನೋ ಪರ ಸೌಂಡ್ ಆಗ್ತಿದೆ ಗಾಯ್ಸ್. ಹುಲಿ ಚಿರತೆ ಸಿಂಹ ಏನಾದ್ರು, ಸಿಂಹ ಬರಲ್ಲ, ಹುಲಿ ಚಿರತೆ ಡೌಟ್ ನನಗೆ ಬಂದರೆ. ಅಷ್ಟು ಬಿಟ್ಟರೆ ಸಿಂಹ ನಮ್ಮ ಕಡೆ ಇಲ್ಲ ಅನ್ಸುತ್ತೆ. ನೋಡಿ ಕಬಳೆ ಮುಳ್ಳು ಹೆಂಗೆ ಬಂದಿದೆ ನೋಡಿ ಗಾಯ್ಸ್. ಕಬಳೆ ಗಿಡ ಅಂತಾರೆ ಇದನ್ನ. ಆ್ಯಂಡ್ ಇದರಲ್ಲಿ ಒಂದು ರೀತಿ ಹಣ್ಣು ಬಿಡುತ್ತೆ. ಆ ಹಣ್ಣು ಬಿಟ್ಟಾಗ ಸಖತ್ತಾಗಿರುತ್ತೆ, ಬಟ್ ಈಗ ಹಣ್ಣು ಬಿಟ್ಟಿಲ್ಲ. ಕಬಳೆ ಗಿಡ ಬೇಲಿ ಗಡ್ರು ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅದನ್ನ. ಬಾಯಿ ಹೆಂಗಿದೆ ನೋಡಿ ರಸ್ತೆ ಗುರು, ನೋಡೋಕೆ ಚೆನ್ನಾಗಿದೆ. ಇಳಿಯೋಕ್ಕೆ ನಾ ಚಪ್ಪಲ್ ಹಾಕಿಲ್ಲಲ್ಲ, ಚಪ್ಪಲ್ ಹಾಕದೆ ಓಡಾಡಿದ್ರೆ ರಕ್ತ ಸಂಚಾರ ಚೆನ್ನಾಗಾಗುತ್ತಂತೆ. ಕಾಲಿಗೆ ನ್ಯಾಚುರಲ್ ಆಗಿರೋಂಥ ಕಲ್ಲುಗಳು ಹೊಕ್ಕಿದ್ರೆ ಅಂದರೆ ಹೊಟ್ಟೆ ಆಗೋದಲ್ಲ, ಕಾಲು ಈ ಥರ ನ್ಯಾಚುರಲ್ ಆಗಿರೋಂಥ ಪ್ಲೇಸ್ಗಳಲ್ಲಿ ಓಡಾಡಿದ್ರೆ ರಕ್ತ ಸಂಚಾರ ಚೆನ್ನಾಗಿರುತ್ತಂತೆ. ಇಲ್ಲಿ ಯಾವುದಕ್ಕೆ ಹಕ್ಕಿಗಳು ಬಂದು ಹೋಗಿದ್ದಾವೆ, ಅವುಗಳ ಕುರುಹುಗಳು ಕಾಣ್ತಾವೆ ನೋಡಿ. ಇದು ಹಕ್ಕಿ ಇದು ಮಾಡಿರೋದು, ಕಕ್ಕ ಮಾಡಿರೋದು. ನಮ್ಮ ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಫ್ರೆಂಡ್ಸ್, ಈ ಗುಡ್ಡದ ಬಗ್ಗೆ ಒಂದು ಪುರಾಣ ಪ್ರಸಿದ್ಧ ಕಥೆ ಇದೆ. ಅದೇನಪ್ಪ ಅಂದ್ರೆ, ಈ ಊರಿನಲ್ಲಿ ಒಂದು ಕೌಲು ಬಣ್ಣದ ದನ ಒಂದು ಮನೆಯಲ್ಲಿ ಕರು ಹಾಕಿತ್ತಂತೆ. ಆದ್ರೆ ಆ ಕರು ಹಾಕಿರುವಂತಹ ದನ ಎಷ್ಟೇ ಪ್ರಯತ್ನ ಮಾಡಿದ್ರು ಕರುಗಾಗ್ಲಿ ಅಥವಾ ಮನೆಯವರಿಗಾಗ್ಲಿ ಹಾಲನ್ನ ಕೊಡ್ತಿರ್ಲಿಲ್ಲಂತೆ. ಇದನ್ನ ನೋಡಿ ಆಶ್ಚರ್ಯಗೊಂಡು ಈ ದನ ಹಾಲು ಕೊಡ್ತಿಲ್ಲ, ಏನು ಕಾರಣ ಇರ್ಬೋದು ಅಂತ ಹೇಳಿ ಒಂದು ದಿನ ಆ ಮನೆಯ ಒಬ್ರು ವ್ಯಕ್ತಿ ಆ ದನನ ಹಿಂಬಾಲಿಸ್ಕೊಂಡು ಹೋದಾಗ ಆ ದನ ಸೀದಾ ಈ ಗುಡ್ಡದ ನೆತ್ತಿಗೆ ಬಂದು, ಅಂದ್ರೆ ಈ ಗುಡ್ಡದ ತುದಿಗೆ ಬಂದು ಒಂದು ಕಲ್ಲಿನ ಹತ್ರ ನಿಂತ್ಕೊಂಡು ತನ್ನ ಹಾಲನ್ನ ಸೋರಿಸ್ತಿತ್ತಂತೆ. ಅದನ್ನ ನೋಡಿ ಅವರಿಗೆ ಆಶ್ಚರ್ಯವಾಗಿ ಅಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಹೋದಾಗ ಆ ಜಾಗದಲ್ಲಿ ಒಂದು ಶಿವಲಿಂಗ ಇತ್ತಂತೆ. ಆ ಶಿವಲಿಂಗನ ನೋಡಿ ಅವರು ಆಶ್ಚರ್ಯಪಟ್ಟು ಸೀದಾ ಆ ಶಿವಲಿಂಗನ ಎತ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಎತ್ಕೊಂಡು ನಡ್ಕೊಂಡು ಹೋದ್ರಂತೆ. ಶಿವನ್ ಕರ್ಕೊಂಡು, ಅಂದ್ರೆ ಆ ಶಿವಲಿಂಗನ ಎತ್ಕೊಂಡು ಹೋಗ್ತಾ ಇರ್ಬೇಕಾರೆ ಅದು ಹಾಗೆ ಹೋಗಿ ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅವ್ರಿಗೆ ಆಗ್ದಿತ್ತಿ ಅದೇ ಜಾಗದಲ್ಲಿ ಇಟ್ರಂತೆ. ಆ ಜಾಗದಲ್ಲಿ ಈಗ ಒಂದು ದೇವಸ್ಥಾನ ಕೂಡ ಇದೆ, ಅದು ಬಿಲ್ಗದ್ದೆಯಲ್ಲೇ ಇರುವಂಥ ದೇವಸ್ಥಾನ. ಇನ್ನೊಂದು ಕತೆ ಏನಂದ್ರೆ, ಆ ಶಿವನ ನಡೆಸ್ಕೊಂಡು ಕರ್ಕೊ ಹೋಗ್ತಿದ್ರು. ಅವಾಗ ಆ ಜಾಗದಲ್ಲಿ ನಡ್ಕೊ ಬರ್ತಿರುವಂಥ ಶಿವ ಬರ್ತಿರುವಂಥ ಸದ್ದು ನಿಂತೋಯ್ತು. ತಿರುಗಿ ನೋಡಿದಾಗ ಅದೇ ಜಾಗದಲ್ಲಿ ಶಿವನ ದೇವಸ್ಥಾನ ಅಥವಾ ಶಿವ ಅಲ್ಲೇ ಉಳ್ಕೊಬಿಟ್ಟ ಅಂತಲೂ ಒಂದು ಕತೆ ಇದೆ. ಆ್ಯಂಡ್ ಈ ರೀತಿ ಒಂದು ಪುರಾಣ ಪ್ರಸಿದ್ಧ ಕತೆ ಈ ಗುಡ್ಡದ ಬಗ್ಗೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಈ ಗುಡ್ಡ ಅಂದರೆ ಕೆಲವು ವರ್ಷಗಳ ಹಿಂದೆ ಒಂದು ರೀತಿಯ ಕಲ್ಲು ಕೋರೆಯಾಗಿತ್ತು, ಅಥವಾ ಕಲ್ಲು ಹೊಡಿತಿದ್ರು. ಕಲ್ಲು ಹೊಡೆದು ಬೇರೆ ಊರುಗಳಿಗೆ ರವಾನೆ ಮಾಡ್ತಿದ್ದಂತಹ ಪ್ರದೇಶವಾಗಿತ್ತು. ಆದರೆ ಕಾರಣಾಂತರಗಳಿಂದ, ಅಂದರೆ ಈ ಕಲ್ಲು ಹೊಡೆಯೋದ್ರಿಂದ ಇಲ್ಲಿದ್ದಂಥ ಪ್ರಕೃತಿ ಹಾನಿ ಆಗ್ತಿತ್ತು, ಹಾಗೆ ಸುತ್ತಮುತ್ತಲೂ ಇದ್ದಂಥ ಮನೆಗಳಿಗೆ ತೊಂದರೆ ಆಗ್ತಿತ್ತು. ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಕಲ್ಲು ಹೊಡೆಯೋ ಸಮಯದಲ್ಲಿ ಡೈನಮೈಟ್ನ ಯೂಸ್ ಮಾಡ್ತಾರೆ. ಆ ಡೈನಮೈಟ್ ಯೂಸ್ ಮಾಡಿದಾಗ ಸುತ್ತಮುತ್ತಲಿನ ಪ್ರದೇಶಗಳು ನಡುಕ ಉಂಟಾಗ್ತಿತ್ತು. ಇವೆಲ್ಲ ಕಾರಣಗಳಿಂದ ಈ ಜಾಗದಲ್ಲಿ ಈಗ ಅಂದರೆ ಈ ಪ್ರೆಸೆಂಟ್ ಟೈಮ್ನಲ್ಲಿ ಯಾವುದೇ ರೀತಿಯ ಮೈನಿಂಗ್ ಆಗಲಿ ಕಲ್ಲು ಹೊಡೆಯೋದಾಗಲಿ ನಡೀತಿಲ್ಲ. ಈ ರೀತಿಯ ವಿಷಯಗಳು ಈ ಗುಡ್ಡ ನೋಡಿದಾಗ ನಮಗೆ ತಿಳಿದು ಬರುವಂಥ ಸುದ್ದಿಗಳಾಗಿದ್ದಾವೆ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ. ನಾವು ಹತ್ತು ಬಂದಿದ್ದಾರಿ. ಓಕೆ ಗೈಸ್, ಈ ಕಡೆ ದಾರಿಲೇ ಹೋಗೋಣ ಅಂತೆ. ಹೆದರಿಕೆ ಆತ ಅಣ್ಣಂಗೆ. ಅಲ್ಲಿ ವಾಸ್ಗೋಡಿಗಮ್ಮ ನಾನೇ ಆ ದಾರಿಗೆ ಮಗನೇ, ಅಲ್ಲಿ ಇಳಿತೀನಿ ಅಂತ ಹೋಗ್ತಿದ್ಯಲ್ಲ, ಶಿಸ್ತಲ್ಲಿ ಇಲ್ಲಿ ಇಳಿಬೋದಿತ್ತು ತಾನೆ. ಹಾ, ಮುಚ್ಕೊಂಡು ಇಲ್ಲಿ ಇಳಿಯೋದು ಬಿಟ್ಕೊಂಡು ಅಲ್ಲಿ ಯಾವುದೋ ಸಾಹಸ ಮಾಡ್ಕೊಂಡು ಹೋದ ಬೇಡ. ಗಾಯ್ಸ್, ಇಲ್ಲಿಂದ ಕಾಣುತ್ತೆ ನೋಡಿ ಬೆಟ್ಟ ಹೆಂಗಿದೆ ಅಂತ, ಟಾಪ್ ವ್ಯೂ. ಹಂಗೆ ನಾವು ಹತ್ಕೊ ಹೋಗಿದ್ದಾಯ್ತಾ, ಅಲ್ಲಿಂದ ಹತ್ಕೊ ಹೋಗಿದ್ವಿ, ಇಳ್ಕೊಂಡು ಈ ಕಡೆಯಿಂದ ಬರ್ತಿದ್ವಿ. ಇಷ್ಟು ಚೆನ್ನಾಗಿರೋ ದಾರಿ ಬಿಟ್ಕೊಂಡು ಹೊತ್ತೋಗಿ ಚೆನ್ನಾಗಿತ್ತು. ನಾನು ಹೇಳಿದ್ ನೀವು ಇಳಿಯಾಕೆ ದೊಡ್ಡ ಕಲ್ಲಿಂದ ಇಳಿತೀನಿ ಅಂತ ಸಾಯ್ತಿದ್ರಲ್ಲ. ಓಕೆ ಗಾಯ್ಸ್, ಗುಡ್ಡದಿಂದ ಕೆಳಗೆ ಇಳಿದಿದ್ದೀವಿ. ಅಷ್ಟು ಎತ್ತರದ ಗುಡ್ಡ. ಈಗ ನೌ ವಿ ಆರ್ ಇನ್ ಬಾಟಮ್ ಆಫ್ ದ ಹಿಲ್. ನೋಡ್ಬೋದು, ನಾವೊಬ್ಬ ಗುಡ್ಡದ ಕೆಳಗೆ ಬಂದಿದ್ದೀವಿ. ಅಲ್ಲಿ ತುದಿಗೆ ಹೋಗಿದ್ವಿ, ಅದಕ್ಕೂ ಮೇಲೆ ಹೋಗಿದ್ವಿ, ಅಲ್ಲಿಂದ ವಾಪಸ್ ಬಂದಿದ್ದೀವಿ. ಸೊ ಗಾಯ್ಸ್, ಈ ಗುಡ್ಡದ ಅಂದಾಜು ನೀವು ನೋಡೋದಂತಾದ್ರೆ ತಡೀರಿ, ಈಗ ನನ್ನ ಕ್ಯಾಮ್ರಾ ಬೇರೆಯವ್ರಿಗೆ ಕೊಟ್ಟು ನನ್ನ ಹೈಟಿಗೂ ಅಂದಾಜು ತೋರಿಸ್ತೀನಿ. ನಾನೇನಂದ್ರೆ 5.7 ಎಷ್ಟೋ ಇದ್ದೀನಿ ಅನ್ಸುತ್ತೆ, 7 5.5 ಏನೋ ಇದ್ದೀನಿ. ನಾನೊಂದು ಅಂದಾಜು ಇಟ್ಟಿರಿ, 6 ಅಡಿಗಿಂತ ಕುಳ್ಳ, 4 ಅಡಿಗಿಂತ ಎತ್ತರ ಅಷ್ಟಿದ್ದೀನಿ. ಆ್ಯಂಡ್ ಈ ಗುಡ್ಡದ ಹೈಟ್ ನಿಮ್ಗೆ ತೋರಿಸ್ತೀನಿ ತಡೀರಿ. ತಮ್ಮಣಿ ಇದೊಂದು ಹಿಂಗಿರ್ತೀನಿ ನೋಡಿ. ನಾನು ಆ ಗುಡ್ಡದ ಎದುರುಗಡೆ ಎಷ್ಟು ಹೈಟ್ ಕಾಣ್ತೀನಿ. ತಡೆ. ಗಾಯ್ಸ್, ಇದು ಕ್ಯಾಮ್ರಾಕ್ಕಿಂತ ಕಣ್ಣಲ್ಲಿ ಎಷ್ಟು ಭಯಂಕರವಾಗಿ ಕಾಣ್ತಿದೆ ಅಂದ್ರೆ ಹೆದರಿಕೆ ಆಗುತ್ತೆ ನೋಡೋಕೆ. ಹಂಗಿದೆ, ಎಲ್ಲಿ ಮೈ ಮೇಲೆ ಬೀಳ್ತವೆ ಅಂತ.
ಇದ್ರ ಆಪೋಸಿಟ್ ಇನ್ನೊಂದು ಗುಡ್ಡ ಇದೆ. ಇದು ಇದೆ ಈ ಜಾಗದಲ್ಲೇ ಮುಂಚೆ ಕಲ್ಲು ಹೊಡಿತಿದ್ರು ಅಂತ ಹೇಳ್ತಾರೆ. ಇವೆಲ್ಲ ಜಾಗಗಳು ಸುತ್ತಲೂ ನೋಡ್ಬೋದು, ಸುತ್ತಲೂ ಗುಡ್ಡಗಳು. ಗುಡ್ಡದ ಮಧ್ಯ ಕೋರೆ ಮಧ್ಯದಲ್ಲಿ ಇದ್ದೀವಿ. ಈ ಟೈಮ್ 6:30. ಅಲ್ಲಿ ಇನ್ನೊಂದು ಗುಡ್ಡ ಇದೆ, ಅದ್ರ ಮೇಲೆ ಅವರಿದ್ದಾರೆ ನೋಡಿ. ಆ ಗುಡ್ಡ ಇದೆಯಲ್ಲ, ಈಗ ನಾನು ನಿಂತಿರೋ ಜಾಗಕ್ಕಿಂತ ಒಂಚೂರು ಹೈಟ್ ಇದೆ ಅಷ್ಟೇ. ಬಿಟ್ರೆ ಈ ಗುಡ್ಡಕ್ಕೆ ಹೋಲಿಸಿದ್ರೆ ಕಾಲು ಭಾಗನೂ ಇಲ್ಲ. ಅಲ್ಲಿ ಎದುರುಗಡೆ ಇರೋಂಥದ್ದು ಅದು, ಅಲ್ಲಿ ಅವನು ಹೋಗ್ತಿದ್ದಾನಲ್ಲ, ಅಲ್ಲಿ ನೋಡಿ ಅವ್ರ ಹೈಟಿಗೆ. ಇದಕ್ಕೂ ನಾನು ನಿಂತಿರೋದಕ್ಕಿಂತ ಒಂಚೂರು ಹೈಟಲ್ಲಿದೆ ನೇರ ನೋಡೋದಂತಾದ್ರೆ. ಈ ಕಡೆ ನೋಡೋದಂತಂದ್ರೆ ಎಷ್ಟು ಹೈಟ್ ಇದೆ ನೋಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ತಲಗೋಡ್ ಗುಡ್ಡದ ಬಗ್ಗೆ ಇರುವಂಥ ಕಥೆಗಳು, ಹಾಗೆ ಈ ತಲಗೋಡ್ ಗುಡ್ಡ ಯಾವ ರೀತಿ ಇದೆ ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ಹಾಗೆ ಈ ವಿಡಿಯೋಕ್ಕೆ ನೀವು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.